ನಾನು ಹಲೋ ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಒಂದು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಚ್ಚು ಹೇರ್ ಕಟ್ಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗ್ಬೋದು. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ನೀವು ಮಾಡಿದ್ರಾ? ಬಾಯ್ ಬಾಯ್. ನಮ್ಮ ಖುಷಿ ಹಾಡು ಹೇಳ್ತಾಳೆ. ನೀನು ಯಾವ ಸ್ಟ್ಯಾಂಡರ್ಡ್ ಹೇಳು? ಸ್ಟ್ಯಾಂಡ್ ಅದಲ್ಲ, ಎಷ್ಟನೇ ಕ್ಲಾಸ್ ನೀನು? ನೀನು ಗುಡ್ಗಲ್ಲ ಬ್ಯಾಡ್ಗಲ್ಲ? ಹಾಂ, ನಿಮ್ಗೆ ಹೆಸ್ರೇನು? ನೋಡಿ, ನಮ್ಮ ಪಕ್ಕದ ಮನೆ ಕುಟ್ಟಿ. ಸಬ್ಸ್ಕ್ರೈಬ್ ಮಾಡಿ. ಬರ್ತಾ ಇರ್ತೀನಿ ಆಯ್ತಾ? ಹ್ಞೂ, ಬಾಯ್ ಬಾಯ್ ಗಾಯ್ಸ್. ಹ್ಞೂ, ನೀವು ಬನ್ನಿ ಗಾಯ್ಸ್. ನೀವು ಬನ್ನಿ. ಅದು ಬೇಡ ಗಾಯ್ಸ್, ಅದು ಮುಟ್ಟುಗುತ್ತೆ. ಬನ್ನಿ ಅಕ್ಕನ ಜೊತೆ ಆಟ ಆಡೋದು. ಗೇಮ್ ಮಾಡ್ತಾ ಇದೆಯಲ್ಲ, ಯಾಕೆ? ನಾ ಅಕ್ಕನಿಗೆ ಹೇರ್ ಕಟ್ ಮಾಡಿಸೋದು ನಾನಲ್ಲ, ಅಕ್ಕನಿಗೆ ಹೇರ್ ಕಟ್ ಮಾಡಿಸ್ತೀನಿ. ಅಕ್ಕನ ಕೂದಲು ಉದ್ದ ಬಿಡದೈತೆ ಅಂದಲ್ಲ ನೀನು, ಅದಕ್ಕೆ. ಖುಷಿ ತಿಂತಾಳು, ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಅವ್ರ ಅಮ್ಮನಿಗೆ ಹೇಳ್ತೀನಿ. ಯಾಕೆ? ನೋಡು, ನೋ 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 ಹೇಳ್ಬಾರ್ದ? ತಿಂತಾ ಇಲ್ವಾ ನೀನು? ಸೊ ಇದು ಬಂದು ಪಕ್ಕದ ಮನೆ ಪಾಪು, ಎಷ್ಟು ಕ್ಯೂಟ್ ಆಗಿದೆಯಲ್ಲ, ಖುಷಿ ಅಂತ. ಸೊ ಆಟ ಆಡೋಕ್ಕೆ ಬಂದಿಲ್ಲ ವಚ್ಚು ಜೊತೆ. ವಚ್ಚು ಸ್ಕೂಲಿಂದ ಬಂದಮೇಲೆ ಸೊ ಅವ್ರ ಅಜ್ಜಿ ಹೇಳಿದ್ರು ಲೇಸ್ ಕೊಡಬೇಕಾದ್ರೆ ಈವ್ನಿಂಗೆ ನೋಡಿಬಿಟ್ಟು ಕೊಡಬೇಡಿ, ಅವ್ರಿಗೆ ಸ್ವಲ್ಪ ಜ್ವರ ಬರುತ್ತೆ ಅಂತ. ಎಲ್ಲ ಮಕ್ಳಿಗೂ ಜಂಕ್ ಫುಡ್ ಸೆಟ್ ಆಗಲ್ಲ ಅಲ್ವಾ, ಅದಕ್ಕೆ ಸುಮ್ಮನೆ ರೇಗಿಸ್ತಾ ಇದ್ದೆ. ನಾವು ಅಮ್ಮನಿಗೆ ಹೇಳ್ತೀನಿ ನೀನು ಲೇಸ್ ತಿಂತಿದ್ಯಾ ಅಂತ. ಅದಕ್ಕೆ ನಾನು ತಿನ್ನಲ್ಲ ಅಂತ ಹೇಳ್ತಿದ್ದಾಳೆ. ಇವತ್ತೊಂದು ದಿವಸ ತಿನ್ಬೇಕಷ್ಟೇ. ತಿಂದರೆ ಎಷ್ಟು ಭಯ ಯಾಕೋ ನೋಡು ಅವ್ರ ಮನೆಯಲ್ಲಿ. ಅಪ್ಪ ಇರುವೆ ಸೇರ್ಕೊಂತ, ಬೀಳಿಸ್ಬೇಡ, ಬಿದ್ದು ಕೆಳಗಡೆ. ಅಕ್ಕ ಗೊತ್ತಾಗಲ್ಲ. ಏನು 6:30 ಆಗಿತ್ತು ಟೈಮು. ಆಟ ಆಡ್ತಾ ಇದ್ಲು ವಚ್ಚು. ಅದಾದಮೇಲೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದೆ. ಇನ್ನೇನು ಅವ್ರು ಹೇರ್ ವಾಶ್ ಮಾಡೇ ಮಾಡ್ತಾರೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಆಯಿಲ್ ಅಂತೂ ಜಾಸ್ತಿ ಅಪ್ಲೈ ಮಾಡಿಬಿಟ್ಟಿದ್ದೆ. ಅವರೇ ಹೇಳ್ತಾಯಿದ್ರು. ಸೊ ವಚ್ಚು ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಬಟ್ಟೆ ಅಡ್ಡ ಇಟ್ಕೊಂಡಿದ್ದಾಳೆ, ಬೇಡ ಅಂತ ಅಂದ್ಬಿಟ್ಟು. ಅಷ್ಟೊಂದು ಆಯಿಲ್ ಹಾಕಿದ್ದೀರಾ ಮೇಡಮ್, ವಾಶ್ ಮಾಡಿದ್ರು ಹೋಗಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಇನ್ನೇನು ನಾವು ವಾಶ್ ಮಾಡ್ಕೊಂಡು ಹೋದ್ರು ಅವ್ರು ಮತ್ತೆ ವಾಶ್ ಮಾಡ್ತಾರೆ ಅಂದ್ಬಿಟ್ಟು ವಾಶ್ ಮಾಡಿದ್ರೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಕರ್ಕೊಂಡೋಗಿದ್ದೆ. ಹೇರ್ ಸ್ಟೈಲ್ ಯಾವ ಥರ ಬಂತು ಅಂತಂದ್ಬಿಟ್ಟು ನಾನು ಲಾಸ್ಟಲ್ಲಿ ಅಲ್ಲ ಬ್ಯಾಂಕ್ಸ್ ಮಾಡಿಸ್ಕೊಂತೀವಿ ಬ್ಲೂವರ್ ಈ ಥರ ಫ್ರಂಟ್. ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಾದಮೇಲೆ ವೀಡಿಯೋ ಶೂಟ್ ಮಾಡಿಲ್ಲ. ನಾನು ನಿಮಗೆ ಏನು ವೀಡಿಯೋದಲ್ಲಿ ತೋರಿಸಲೇ ಇಲ್ಲ ಫೈನಲ್ ರಿಸಲ್ಟು ಅಂತ ಅಂದ್ಕೊಳ್ತಿರ್ತೀರಾ ಅಂದ್ಕೊಳ್ತೀನಿ. ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ವಚ್ಚುದು ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಆಲ್ರೆಡಿ ಒಂದು ಸ್ವಲ್ಪ ಗ್ಲಿಮ್ಸಲ್ಲಿ ನೋಡಿರ್ತೀರ, ಆಲ್ರೆಡಿ ತಮ್ನೇಲಲ್ಲಿ ಕೂಡ ನೋಡಿರ್ತೀರ. ಬಟ್ ಕ್ಲಿಯರಾಗಿ ಒಂಥರ ತುಂಬ ಚೆನ್ನಾಗಿ ಬಂದಿತ್ತು. ವಚ್ಚು ಅಂತೂ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಇವಾಗಲೂ ಕೂಡ ಆಫ್ಟರ್ ನೆಕ್ಸ್ಟ್ ಡೇ ಯಾವ ಥರ ಕಾಣಿಸ್ತಿದೆ, ಯಾಕಂದರೆ ವಚ್ಚುಗೆ ಏನೇ ಬ್ಲೋ ಡ್ರೈ ಮಾಡಿ
ಸ್ವಲ್ಪ ಕರ್ಲಿ ಥರ ಮಾಡಿದ್ರು ಕೂಡ ಇರಲ್ಲ, ಯಾಕಂದರೆ ಅವಳು ಸ್ಟ್ರೈಟ್ ಹೇರ್ ಅಲ್ವಾ ಅದರಿಂದ. ಸೊ ಮಾರ್ನಿಂಗ್ ಬೂಸ್ಟಪ್ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕಾಫಿ ಪೌಡರ್ ಕೂಡ ಈ ಥರ ಹಾಕ್ಕೊಂಡ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ವಚ್ಚು ಎದ್ಲು, ನಾನು ಕಾಫಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ವಚ್ಚು ಎದ್ಲು. ಇನ್ನೊಂದು ಸ್ವಲ್ಪ ನೀರು ಕೊಡೋಣ ಅಂತ ಅಂದ್ಬಿಟ್ಟು ವಚ್ಚು ಮಾರ್ನಿಂಗ್ ಎದ್ದಿದ ತಕ್ಷಣ ಈ ಥರ ಗ್ಲಾಸಲ್ಲಿ ನೀರು ಕೊಟ್ಬಿಡ್ತೀನಿ, ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ಥರ. ಸೊ ಎದ್ದು ಬಂದ ತಕ್ಷಣ ಬ್ಯಾಗು ಅದೇ ಏನು ಟೈಮ್ ಟೇಬಲ್ ಇರುತ್ತಲ್ಲ ಅದನ್ನು ಎತ್ತಿಟ್ಕೊಳ್ಳೋದು. ಸೊ ವಚ್ಚು ಹೇರ್ ನಿನ್ನೆ ಯಾವ ಥರ ಇತ್ತು ಅನ್ನೋದು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಖಂಡಿತ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅಷ್ಟೇ, ಒಂದು ಮನೆಗೆ ಇನ್ನೇನು ಗಾಡೀಲಿ ಬಂದ್ವಲ್ಲ ಬರೋಷ್ಟರಲ್ಲಿ ಎಲ್ಲ ಬ್ಲೋ ಡ್ರೈ ಆಗಿ ಎಲ್ಲ ಹೋಗಿರೋದೆಲ್ಲ ಹೋಗೇ ಬಿಡ್ತು. ಫುಲ್ ಸ್ಟ್ರೈಟ್ ಹೇರ್ ಆಗಿದೆ, ಸ್ಟ್ರೈಟರ್ ಆಗಿರೋದ್ರಿಂದ ಏನೇ ಮಾಡಿದ್ರು ಅದಿರಲ್ಲ, ವಿ ಶೇಪ್ ಮಾಡಿಸಿದ್ದು ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವಚ್ಚುಗಂತೂ. ಸೊ ವಚ್ಚು ನೀರು ಕುಡ್ದಾದ್ಮೇಲೆ ನಾನಿವತ್ತು ಒಂದು ಸ್ಪೆಷಲಾಗಿ ಒಂದು ಪನ್ನೀರ್ ಗ್ರೇವಿನ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲು, ನಾನು ತುಂಬ ಸತಿ ತೋರಿಸಿದ್ದೀನಿ ಅಂದರೆ ಹಳೆಯ ವ್ಲಾಗ್ಸಲ್ಲಿ, ಬಟ್ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಪನ್ನೀರ್ ಕರಿನ. ಸೊ ವಚ್ಚು ನೋಡಿ ಒಂಥರ ಬ್ಯಾಂಗ್ಸ್ ಕಟ್ ಮಾಡಿರೋದಕ್ಕೆ ನನಗಂತೂ ತುಂಬ ಕ್ಯೂಟು ಕಾಣಿಸ್ತಾಳೆ. ಅವ್ರ ಅಪ್ಪನಿಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ, ಲಾಸ್ಟ್ ಟೈಮ್ ಮಾಡಿಸ್ದಾಗ ಅವೆಲ್ಲ ಬೇಡ ಅಂತ ಹೇಳಿದರು. ನಾನು ಈ ಸತಿ ಇಲ್ಲಿ ತುಂಬ ಕ್ಯೂಟು ಕಾಣಿಸ್ತಾಳೆ ಅಂತ ಮಾಡಿಸಿದ್ದೆ. ಸೊ ಇರಲಿ, ಚೆನ್ನಾಗಿತ್ತಲ್ವ. ಇವಾಗ ಮಾಡಿಸಿಲ್ಲ, ಮತ್ತು ದೊಡ್ಡವರಾದ್ಮೇಲೆ ಅವ್ರವ್ರು ಏನೇನೋ ಸ್ಟೈಲ್ ಮಾಡ್ಕೊತಿರ್ತಾರೆ, ಇದೊಂಥರ ಖುಷಿ ಅಪ್ಪ ಅಮ್ಮನಿಗೆ. ಸೊ ನೆಕ್ಸ್ಟ್ ಇಲ್ಲಿ ಪನ್ನೀರ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಜಾಸ್ತಿ ನಂದಿನಿ ಪನ್ನೀರು ಮತ್ತು ಮಿಲ್ಕಿ ಮಿಸ್ಟ್ ಯೂಸ್ ಮಾಡ್ತಾಯಿದ್ದೆ. ಎಲ್ಲದಕ್ಕಿಂತ ಅಮೂಲ್ ಪನ್ನೀರ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಈ ಸತಿ ಟೇಸ್ಟ್ ಮಾಡಿದ್ವಲ್ಲ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಅದನ್ನು ಕ್ಯೂಬ್ಸ್ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಬಾಣಲಿ ಇಟ್ಕೊಂಡು, ಇದು ಆಯಿಲು ಕೋಕೋನಟ್ ಆಯಿಲು, ನಿನ್ನೆ ಹಪ್ಪಳ ಕರೆದಿದ್ದೆ. ಸೊ ಅದೇ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪನ್ನೀರ್ ಕ್ಯೂಬ್ಸ್ ಏನಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿದ್ನ ಇದಕ್ಕೆ ಹಾಕ್ಕೊಂಡು, ಇದು ನಾನ್ ಸ್ಟಿಕ್ಕಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅಂದರೆ ಅಂಟ್ಕೊಳ್ಳಲ್ಲ ಪನ್ನೀರು, ಬೇರೆ ಪ್ಯಾನಲ್ಲಿ ಅಂಟ್ಕೊಳ್ಳುತ್ತೆ. ತುಂಬ ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನಾನ್ ಸ್ಟಿಕ್ ಇಟ್ಕೊಂಡಿದ್ದೆ. ಸೊ ಇದನ್ನು ಪನ್ನೀರ್ನ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿದ್ರೆ ಸ್ಪೂನಲ್ಲಿಗಿಂತ ಒಂದು ಸೈಡ್ ನೀಟಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿದ್ರು ಕೂಡ ಮುರಿದೋಗಲ್ಲ. ಸೊ ಆಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಫ್ರೈ ಆಗಿತ್ತು, ತುಂಬ ಬ್ರೌನ್ ಕಲರ್ ಚೆನ್ನಾಗಿ ಫ್ರೈ ಆಗಿತ್ತು. ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು ಏಲಕ್ಕಿ, 4 ಬಾದಾಮಿ. ನೀವು ಗೋಡಂಬಿ ಕೂಡ ಆಪ್ಷನಲ್ಲು ಸೇರಿಸ್ಕೊಳ್ಬೋದು. ನನಗೆ ಒಂದೊಂದು ಸಾರಿ ಇಂಟ್ರೆಸ್ಟ್ ಇದ್ದಂಗೆ ಗೋಡಂಬಿ ಸೇರಿಸ್ತೀನಿ, ಇಲ್ಲ ಅಂತಂದರೆ ಬಾದಾಮಿ ಸೇರಿಸ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದೇ ಒಂದು ಟೊಮೊಟೊ, ಅರ್ಧ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾರ್ಗೆ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಆಮೇಲೆ ಗರಂ ಮಸಾಲ ಸೇರಿಸಿದ್ದೀನಿ, ಇದಕ್ಕೆ ಖಾರದ ಪುಡಿ ಸೇರಿಸಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡು, ಆಮೇಲೆ ಚಿಲ್ಲಿ ಪೌಡರು ಟಿಕಾಲಲ್ಲಿ ಅವ್ರದ್ದು ಸೇರಿಸಿದ್ನಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದೇ ಆಯಿಲಲ್ಲೇ ಮತ್ತು ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ, ಹಸಿ ಸ್ಮೆಲ್ ಆಲ್ರೆಡಿ ನಾವು ಫ್ರೈ ಮಾಡಿ ಮಿಕ್ಸಿ ಮಾಡಿದ್ದೀವಿ, ಅದರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇದಕ್ಕೆ ಈ ಥರ ಸ್ವಲ್ಪ ಮೇಲೆ ಆಯಿಲ್ ತೇಲ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನೇ ಸೇರಿಸ್ಕೋಬೇಕು, ಜಾಸ್ತಿ ನೀರು ಬೇಕಾಗಿಲ್ಲ, ಯಾಕಂದರೆ ಪನ್ನೀರು ನೀರು ಕೂಡ ಬಿಟ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಕುದಿ ಬಂದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಸೇರಿಸ್ಬೇಕು. ತುಂಬಾ ಸಿಂಪಲಾಗಿ ಇಷ್ಟು ಈಸಿಯಾಗಿ ಆಗಿಬಿಡುತ್ತೆ, ತುಂಬ ಬೇಗನೆ ಆಗೋಗುತ್ತೆ. ಸೊ ಇದಾದಮೇಲೆ ಒಂದೇ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಬಂದು ಪನ್ನೀರು ಮತ್ತು ಮೊಸರನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ, ಆ ಕ್ಲಿಪ್ ಮಿಸ್ ಆಗಿದೆ. ಬಿಸಿನೀರನ್ನೇ ಹಾಕಿ ಇದು ಹಾಕೋದ್ರಿಂದನೇ ಗ್ರೇವಿಗೆ ಎಕ್ಸ್ಟ್ರಾ ಕನ್ಸಿಸ್ಟೆನ್ಸಿ, ಥಿಕ್ನೆಸ್ ಬಂದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಮ್ಗೆ ಆಯಿಲ್ ತೇಲ್ ಬರೋಲ್ಲ, ಯಾಕೆಂದರೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದು ಜಾಸ್ತಿ ಆಯಿಲಿ ಥರ ಕಾಣಿಸೋದಿಲ್ಲ. ಸೊ ಫೈನಲಿ ರೆಡಿ ಆಯಿತು. ಅದಾದಮೇಲೆ ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಚ್ಚುಗೆ ತಿನ್ನೋದಕ್ಕೆ 2 ಚಪಾತಿ, ಬಾಕ್ಸ್ಗೆ 3 ಚಪಾತಿನ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ. ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್, ನೋಡೋದಕ್ಕೆ ಅಷ್ಟು ಸಿಂಪಲ್ಲಾಗಿ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ವಚ್ಚು ಫ್ರೆಂಡ್ ಹಾಡು ಹೇಳಿದ್ದಾಳೆ, ಕೇಳಿಸ್ಕೊಳ್ಳಿ. ಅಷ್ಟೇನಾ? ಅಷ್ಟೇ. ಖುಷಿ ಜೊತೆ ನಿನ್ನೆ ಆಟ ಆಡಿದ್ವಲ್ಲ, ಅದು ವಿಡಿಯೋ ಮಿಸ್ ಆಗಿತ್ತು. ಸೊ ಅದನ್ನು ಎಂಡಲ್ಲಿ ಸೇರಿಸಿದ್ದೀನಿ. ವಚ್ಚು ಹೇರ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್, ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಿಮಗೂ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಐ ಹೋಪ್ ನಿಮಗೂ ಕೂಡ ಇವು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು. ಕೆಳಗಡೆ ಎಲ್ಲ ಬ್ರೌನ್ ಕಲರ್ ಆಗಿಬಿಟ್ಟಿತ್ತು ವಚ್ಚು ಹೇರು, ಅದೆಲ್ಲ ಹೋಗಿದ್ದು ನನಗೆ ತುಂಬಾ ಖುಷಿ. ಲೆಂತ್ ಕೂಡ ಮೀಡಿಯಮ್ ಆಗಿ ಚೆನ್ನಾಗಿತ್ತು.
ಸೊ ಈ ಥರ ಇತ್ತು ಹೇರ್ ಸ್ಟೈಲು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.